ಅಮ್ಮ ಮಹಾಲಕ್ಷ್ಮಿ ತಾಯಿ ತಾಯಿ ನಾನೆಷ್ಟು ಪರಿಪರಿಯಾಗಿ ಭಕ್ತಿಯಿಂದ ನಿನ್ನಲ್ಲಿ ಬೇಡಿಕೊಂಡ್ರು ಇನ್ನು ನಮ್ಮಂಥ ಬಡವರ ಮೇಲೆ ನಿನಗೆ ಕರುಣೆ ಬಾರದೆ ತಾಯಿ ತಾಯಿ ಬೇಡದವ್ರಿಗೆ ಬೇಡ ಕೊಡೋ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಆದ್ರೆ ಮದುವೆ ಆಗುವ ಮುಂಚೆನೂ ಮದುವೆ ಆದ ಮೇಲೇನು ಹುಟ್ಟಿದಾಗಿನಿಂದ ಸದಾ ನಿನ್ನ ಸೇವೆ ಮಾಡ್ತಾ ಭಕ್ತಿಯಿಂದ ಬೇಡ್ತಾನೆ ಬಂದಿದ್ದೀನಿ. ಆದ್ರೆ ನನ್ನ ಬಾಳಲಿ ಕಷ್ಟವೇ ತಪ್ತಾ ಇಲ್ವಲ್ಲಮ್ಮ. ಅಮ್ಮ ಆವಾಗ ಒಂಥರ ಕಷ್ಟ ಅಂದ್ರೆ ಈಗ ಗಂಡನ ಕಷ್ಟ ಕೂಡ ನಾನು ನೋಡುವಂತಾಗಿದೆ. ದಿನಾಲು ಕಟ್ಟಿಗೆಯನ್ನ ಮಾರಿ ಹೊಟ್ಟೆ ತುಂಬುವುದಕ್ಕಾಗಿ ಪರದಾಡೋ ನನ್ನ ಗಂಡ ಈ ಬಡತನವೆಂಬ ಭೂತದಿಂದ ನಮ್ಮನ್ನ ಪಾರು ಮಾಡಮ್ಮ, ಪಾರು ಮಾಡು. ಕಾಂಚನ, ಆ ನಿನ್ನ ತಾಯಿಯನ್ನು ಪೂಜೆ ಮಾಡಿ ಏನೆಂದು ಬೇಡಿಕೊಂಡೆ. ಆ ನಿನ್ನ ತಾಯಿ ಬಡವರ ಪಾಲಿಗೆ ಎಂದೋ ಸತ್ತು ಹೋಗಿದ್ದಾಳೆ ಕಾಂಚನ, ಸತ್ತು ಹೋಗಿದ್ದಾಳೆ. ಯಾಕೆಂದರೆ ಆ ನಿನ್ನ ತಾಯಿ ಅನ್ಯಾಯ, ಅತ್ಯಾಚಾರ, ಅಧರ್ಮ ಮಾಡುವವರಿಗೆ ಭಾಗ್ಯಶಾಲಿಯಾಗಿದ್ದಾಳೆ ಕಾಂಚನ, ಭಾಗ್ಯಶಾಲಿಯಾಗಿದ್ದಾಳೆ. ನಮ್ಮಂತ ಬಡವರಿಗೆ ಎಲ್ಲಿ ನಿಂತಿದ್ದಾಳೆ ಕಾಂಚನ ಆ ನಿನ್ನ ತಾಯಿ. ಸ್ವಾಮಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಆ ನನ್ನ ತಾಯಿ ಇವತ್ತಲ್ಲ ನಾಳೆ ಆದ್ರೂ ನಮ್ಮನ್ನ ನೋಡ್ತಾಳ್ರಿ. ನೋಡಿ, ಕಷ್ಟ ಬಂದಾಗ ಕಷ್ಟವನ್ನ ಪರಿಹರಿಸಿ ಅದೆಷ್ಟೋ ಸಾರಿ ಎಲ್ಲರಿಗೂ ಸಹಾಯ ಮಾಡಿರೋ ಆ ತಾಯಿ ದಿನನಿತ್ಯ ಕಟ್ಟಿಗೆ ಮಾರಿ ಜೀವನ ಮಾಡೋ ನಾವು ಅವರ ಕಣ್ಣಿಗೆ ಕಾಣದೇ ಇರ್ತೀವೇನ್ರಿ? ಇರ್ತಾಳೆ. ಒಂದಲ್ಲ ಒಂದಿನ ಆ ತಾಯಿ ನಮ್ಮ ಪಾಲಿಗೆ ಬಂದೇ ಬರ್ತಾಳೆ ಸ್ವಾಮಿ. ಹಾಗಲ್ಲ ಕಾಂಚನ, 18 ವರ್ಷ ಆಯ್ತು ನೀ ನನ್ನ ಮನೆಗೆ ಬಂದು. ನನ್ನ ತಮ್ಮ ಸಿಗುತ್ತಾನೆಂದ ಕಲ್ಪನೆಯಲ್ಲಿ ಇನ್ನಾದ್ರೂ ನನ್ನ ತಮ್ಮ ಇನ್ನೂ ನನಗೆ ದೊರಕಿಲ್ಲ. ಪ್ರತಿನಿತ್ಯ ಬಿಸಿಲು ಮಳೆ ಗಾಳಿ ಅನ್ನದೆ ಕಟ್ಟಿಗೆ ಕಡಿದು ಉಪಜೀವನವನ್ನು ನಡೆಸುತ್ತಿದ್ದೇನೆ. ಈ ಬಡವನಿಗೆ ಎಲ್ಲಿದೆ ಮುಕ್ತಿ ಕಾಂಚನ? ಈ ಬಡವನಿಗೆ ಎಲ್ಲಿದೆ ಮುಕ್ತಿ? ಸ್ವಾಮಿ ಹಾಗಲ್ಲ ಅನ್ಬೇಡಿ. ಆ ತಾಯಿ ಖಂಡಿತವಾಗಿ ನಮ್ಮ ಪಾಲಿಗೆ ಇದ್ದೇ ಇದ್ದಾಳೆ. ಯಾಕಂದ್ರೆ ಇವತ್ತು ನಮಗೆ ಕಷ್ಟ ಬಂದಿರಬಹುದು ನಿಜ, ಆದ್ರೆ ಒಂದಲ್ಲ ಒಂದು ದಿನ ನಿಮಗೆ ಬಂದಿರುವ ಕಷ್ಟ ಕಳೆದು ಹೋಗಿರುವ ನಿಮ್ಮ ತಮ್ಮ ಖಂಡಿತವಾಗಿ ಸಿಗ್ತಾನೆ ರೀ. ಯಾಕಂದ್ರೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ರೀ ಆ ನನ್ನ ಮಹಾಲಕ್ಷ್ಮಿ ತಾಯಿ. ಕಾಂಚ, ನಿನ್ನ ಮಾತಿನ ಅರ್ಥ ಏನು? ಕಳೆದು ಹೋದ ನನ್ನ ತಮ್ಮ ಮತ್ತೆ ನನ್ನ ಮನೆಗೆ ಬರ್ತಾನೆಂಬ ದೇವರಲ್ಲಿ ನಂಬಿಕೆ ಇಡ ಅಂತ ಇದ್ದೀಯನಲ್ಲೇ? ನಂಬಿಕೆ ಇಡು ಅಂತ ಅಂತ. ಹೌದ್ರಿ, ನಂಬಿಕೆ ಇಡ್ಲೇಬೇಕು. ನಂಬಿಕೆ ಕೆಟ್ಟವರಿಲ್ಲ. ನಂಬಿದ್ರೆ ಯಾವತ್ತೂ ಆ ತಾಯಿ ಕೈ ಬಿಡಲ್ಲ. ಇವತ್ತಿನ ಕಷ್ಟ ನಾಳೆ ಇರಲ್ಲ ರೀ. ನಮಗೆ ಬಂದಿರುವ ಕಷ್ಟ ಕೇವಲ ಕೃತಕ ಮಾತ್ರ. ಬರ್ಲಿ, ಆದಷ್ಟು ಬೇಗ ನಮಗೂ ಒಳ್ಳೆ ಕಾಲ ಬರ್ಲಿ ಅಂತ ಆ ದೇವಿಯಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳೋಣ. ಕಾಂಚನ, ನಿನ್ನ ಮಾತಿನಲ್ಲಿ ನಂಬಿಕೆ ಇದೆಯೇ? ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಇದೆ. ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ನ್ಯಾಯ ಧರ್ಮ ನಿಯತ್ತಾಗಿ ಬದುಕಿದವನು ನಾನು. ಇಂದಲ್ಲ ನಾಳೆ ಒಂದಲ್ಲ ಒಂದು ದಿವಸ ಬಸವೇಶ ನಮ್ಮ ಪಾಲಿಗೆ ಬೆಳಕಾಗಿ ನಿಲ್ಲುವನು ಕಾಂಚನ, ಬೆಳಕಾಗಿ ನಿಲ್ಲುವನು. ಅಮ್ಮ ಅಪ್ಪ. ಬಾಕಂದ, ಶಾಲೆ ಮುಗಿಸ್ಕೊಂಡು ಈಗ ಬಂದ್ಯಾ? ಹೌದು ಅಮ್ಮ, ಸ್ಕೂಲ್ ಮುಗಿಸ್ಕೊಂಡು ಈಗ ತಾನೇ ಬಂದೆ. ಕಂದ, ನಾನೊಂದು 4 ಸಣ್ಣ ಪುಟ್ಟ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಆಯ್ತು ಅಮ್ಮ, ಕೊಡು. ಮನೆ ಮೊದಲ ಪಾಠಶಾಲೆ. ತಂದೆ ತಾಯಿ ದೇವರು. ಜ್ಞಾನ ದೇಗುಲವಿದು. ಕೈ ಮುಗಿದು ಒಳಗೆ ಬಾ. ಅಯ್ಯೋ ನನ್ನ ಕಂದ, ಏನು ಜಾಣ ಎಲ್ಲ ಗೊತ್ತಿಲ್ಲ. ಕಂದ, ಮೊದಲು ಈ ಬ್ಯಾಗ್ ಎಷ್ಟು ಭಾರ ಇದೆ ಅಲ್ಲ, ನಿನಗಿಂತ ಇದು ಬ್ಯಾಗ ದೊಡ್ಡದೈತಲ್ಲ. ಏನ್ರಿ ನೋಡ್ತಾ ಇದೀರಿ? ಮುದ್ದು ಕುಮಾರ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದಾನೆ. ಮುಂದೇನು? ಇಂಥ ಮಗನನ್ನು ಪಡೆದ ನಾವೇ ಪುಣ್ಯವಂತರು. ಇಂತಹ ಸಂತೋಷ ಸಮಯದಲ್ಲಿ ಒಂದು ಹಾಡನ್ನಾದ್ರೂ ಹಾಡಬಾರದೆ? ಆಗ್ಲಿ. ಮನೆಯಲ್ಲಿ ದಿನವೂ ಮಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸವಿಗೂಡಿತು ಪ್ರೀತಿಯ ಪರಮಾನ, ಪ್ರೀತಿ ಯಜಮಾನ.
ನಮ್ಮ ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ ಬೆಳದಿಂಗಳು ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ ಬೆಳದಿಂಗಳು ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡುದು ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ ಬೆಳದಿಂಗಳು ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಮಾರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಲ್ಲಿಲ್ಲಂತ ಗಂಡನು ಬಾಯಿಯಾಗಲು ನೋಡಿರಿ ಕಲ್ಲೆರಡು ಇರಬಹುದು ಲೋಟದಲ್ಲೊಂದೇ ಅಲ್ಲವೇ ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ ಈ ಜೀವನ ಸಂಜೀವನ ಅಲ್ಲಲ ಆಸೆಯ ನೀ ಹೇಳೋ ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ಮೆರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಲಾ 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 ಲಾ. ಕಾಂಚನ, ಇಂಥ ಮಗನನ್ನು ಪಡೆದ ನಾವೇ ಪುಣ್ಯವಂತ. ನಡಿ, ಒಳಗೆ ಹೋಗಿ ಎಲ್ಲರೂ ಕೂಡಿ ಊಟ ಮಾಡಿದರಾಯ್ತು. ಆಯ್ತು ರೀ, ಬಾಕ. ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಅಕ್ಷಯ್ ಶಿಂದೆ ಕೌನ್ಸ್ನಾಗ್ ದಾಬಾ, ಇವರು ನನ್ನ ಕಲೆಯನ್ನು ಕಂಡು 501 ರೂಪಾಯಿ ಕೊಟ್ಟಿರ್ತಾರೆ.